ಅಧಿಕಾರಿಯ ಮುಂದೆ ಪೌರುಷ ತೋರಿಸಿದ್ದ ಮೀಸೆ ಹೊತ್ತ ಗಣಸು ಅಂತ ಕರೆಸಿಕೊಳ್ಳುವ ಪುಡಿ ನಾಯಕ ಈಗೆಲ್ಲಿ ಕಾಣಿಸ್ತಿಲ್ವಲ್ಲ. ಪುಡಿ ರೌಡಿ ರಾಜೀವ್ ಗೌಡಗೆ ಯಾರ ಶ್ರೀರಕ್ಷೆ ಇದೆ? ರಾಜೀವ್ ಗೌಡ ತಲೆಮರೆಸಿಕೊಂಡಿರೋದು ನಿಜಾನ ಅಥವಾ ತಲೆಮರೆಸಿಕೊಂಡಂಗೆ ನಾಟಕ ಮಾಡ್ತವ್ರ? ಅಧಿಕಾರಿಯ ಮುಂದೆ, ಹೆಣ್ಣು ಅಧಿಕಾರಿ ಅಥವಾ ಮಹಿಳಾ ಅಧಿಕಾರಿಯ ಮುಂದೆ ದರ್ಪ ತೋರಿಸಿದ್ದ ಗಂಡಸು, ಧಮಕಿ ಹಾಕಿದ್ದ ಪುರುಷ ಈಗೆಲ್ಲಿದ್ದಾನೆ? ಕಾಂಗ್ರೆಸ್ಸಿನ ಮುಖಂಡ ಎಂದು ಕರೆಸಿಕೊಳ್ಳುತ್ತಿದ್ದ ರಾಜೀವ್ ಗೌಡ ವೇರ್ ಆರ್ ಯು ಅಂತ ಜನ ಕೇಳ್ತಿದ್ದಾರೆ. ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಅವರೇ, ಎಲ್ಲ ಪುಡಿ ರೌಡಿ 4 ತಂಡ ರಚನೆ ಮಾಡಿದ್ರು ಸಿಕ್ಕಿಲ್ವಾ ಪುಡಿ ರೌಡಿ ರಾಜೀವ್? ಬಂಧನ ಭೀತಿಯಲ್ಲಿ ನಾಪತ್ತೆಯಾಗಿರುವ ಕಾಂಗ್ರೆಸ್ ಮುಖಂಡ ಗೌಡ. ಶಿಡ್ಲಘಟ್ಟ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನ ಯಾವಾಗ? ಎಫ್ಐಆರ್ ದಾಖಲಾಗಿ 4 ದಿನವಾದರೂ ಪತ್ತೆ ಇಲ್ಲ ರಾಜೀವ್ ಗೌಡ. ಎಲ್ಲಿದ್ದಾರೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ? ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಬಂಧನಕ್ಕೆ ಹೆಚ್ಚಾಯಿತು ಒತ್ತಡ. ಆದರೆ ರಾಜೀವ್ ಗೌಡ ಬಂಧನಕ್ಕೆ ಕಳ್ಳ ಪೊಲೀಸ್ ಆಟ ಶುರುವಾಗಿದೆ. ಪೊಲೀಸ್ನವರು ಅದಕ್ಕೆ ತಕ್ಕನಾದ ದಾರಿಯನ್ನು ಹುಡುಕೊಂಡಿಲ್ಲ. ಅಧಿಕಾರಿಯ ಮುಂದೆ ಪೌರುಷ ತೋರಿಸಿದ ಪುಡಿ ನಾಯಕ ಎಲ್ಲಿ ಅನ್ನೋ ಪ್ರಶ್ನೆಗಳು ಎದ್ದಿದ್ದಾವೆ. ಧಮಕಿ ಹಾಕಿದ ನಾಯಕನ ಬಂಧನಕ್ಕೆ ಎಷ್ಟು ದಿನ ಬೇಕು? ಇನ್ನೆಷ್ಟು ದಿವಸಗಳು ಬೇಕು? ಪೊಲೀಸರದ್ದು ಹುಡುಕಾಟನ ಅಥವಾ ಬರೀ ಡ್ರಾಮಾ ನಾಟಕನ ಗೊತ್ತಾಗ್ತಾ ಇಲ್ಲ. ಚಿಕ್ಕಬಳ್ಳಾಪುರದ ಎಸ್ಪಿ ಕುಶಾಲ್ ಚೌಕ್ಸೆ ಅವರೇ, ರಾಜೀವ್ ಗೌಡ ಎಲ್ಲಿದ್ದಾರೆ? ನಿಮಗೆ ಹುಡುಕುವ ರೀತಿ ಗೊತ್ತಿಲ್ವೋ ಅಥವಾ ಹುಡುಕುವ ವಿಧಾನವನ್ನು ಮರ್ತಿದ್ದೀರೋ ನಮಗೆ ಅರ್ಥ ಆಗ್ತಾ ಇಲ್ಲ. ಒಬ್ಬನ ವಿರುದ್ಧ ವಿವಾದಗಳು ಹತ್ಕೊಂಡಾಗ, ಆತನ ವಿರುದ್ಧ ಆರೋಪಗಳ ಸುರಿಮಳೆಗಳು ಬರುವಾಗ, ಆತನ ವಿರುದ್ಧ 2 ಕೇಸುಗಳು 2 ಎಫ್ಐಆರ್ಗಳು ದಾಖಲಾದಾಗ ಆ ಭಾಗದ ಎಸ್ಪಿ ಆಗಿದ್ದುಕೊಂಡು ನೀವು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡಿದ್ದೀರಾ? ನೀವು ಆತನನ್ನ ಕರೆಸಿ ಪ್ರಾಥಮಿಕ ಎನ್ಕ್ವೈರಿ ಆದರೂ ಮಾಡಿದ್ದೀರಾ? ಸಾರ್ವಜನಿಕವಾಗಿ ಪ್ರಕಟಿಸಬಹುದಲ್ವಾ? ಈ ಪ್ರಕರಣದ ಬಗ್ಗೆ ನೀವು ತೆಗೆದುಕೊಂಡ ನಿರ್ಧಾರಗಳು ಪಾರದರ್ಶಕವಾಗಿ ಜನರಿಗೆ ತಿಳಿದುಕೊಳ್ಳುವ ಆಸಕ್ತಿ ಇದೆ. ಕಾರಣ ಆತನೊಬ್ಬ ಕಾಂಗ್ರೆಸ್ ಮುಖಂಡ, ಆತ ಸಾರ್ವಜನಿಕವಾಗಿ ಗುರುತಿಸಿಕೊಳ್ಳುವಂತಹ ವ್ಯಕ್ತಿ. ಯಾವುದೋ ಗ್ರಾಮದ ಯಾವುದೋ ಸಾಧಾರಣ ಸರ್ವೇ ಸಾಮಾನ್ಯ ವ್ಯಕ್ತಿ ತಪ್ಪು ಮಾಡಿದ್ದಿದ್ರೆ ನಾವು ಬಹುಶಃ ಈ ಪ್ರಶ್ನೆಗಳನ್ನು ಕೇಳ್ತಿರಲಿಲ್ಲ. ಆತನೊಬ್ಬ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಮುಖಂಡ, ಜೊತೆಗೆ ಕಳೆದ ಅಸೆಂಬ್ಲಿಯಲ್ಲಿ ಸ್ಪರ್ಧೆ ಮಾಡಿರುವಂತಹ, ರಾಜ್ಯ ಚುನಾವಣಾ ಆಯೋಗದ ರೆಕಾರ್ಡ್ ಬುಕ್ನಲ್ಲಿ ಹೆಸರು ದಾಖಲಿಸಿಕೊಂಡಿರುವ ರಾಜೀವ್ ಗೌಡ ಆಗಿರೋದ್ರಿಂದ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ವೇರ್ ಆರ್ ಯು ರಾಜೀವ್ ಗೌಡ? ಇನ್ನಲ್ಲಿನ ಎಸ್ ಪಿ ಸಾಹೇಬ್ರೆ, ನೀವು ಯಾಕೆ ಆತನನ್ನು ಬಂಧನ ಮಾಡಿಲ್ಲ? ಹೆಣ್ಣು ಮಗಳೊಬ್ಬಳಿಗೆ ಫೋನ್ ಮಾಡಿ, ಅದು ಹೆಣ್ಣು ಮಗಳು ರಜಾ ದಿನದಲ್ಲಿ ಮನೇಲಿದ್ದಾಗಲ್ಲ, ಆಕೆ ಡ್ಯೂಟಿಯಲ್ಲಿದ್ದಾಗ, ಕರ್ತವ್ಯ ನಿರತ ಪೌರಾಯುಕ್ತೆ, ಆಯುಕ್ತೆಯನ್ನು ಕಮಿಷನರ್ ಅಂತ ಕರೆದ್ರೆ ಅಂತ ತಪ್ಪಾಗಲ್ಲ, ಪೌರಾಯುಕ್ತೆಗೆ ಫೋನ್ ಮುಖಾಂತರ ಫೋನ್ ಮಾಡಿ ಆಕೆ ಹೆಣ್ಣು ಮಗಳು ಅನ್ನುವ ಕನಿಷ್ಠ ಪರಿಜ್ಞಾನವನ್ನು ಮರೆತು ಬೆಂಕಿ ಹಚ್ಚುತ್ತೀನಿ, ನೀವು ಇದ್ದ ಕಡೆ ನಾನು ಬರ್ತೀನಿ, ನೀವಾ ನಾನಾ ಅಂತಾನಂತೆ. ಮೀಸೆ ಇದ್ದು ಮಾತ್ರಕ್ಕೆ ಗಂಡಸು ಅಂತ ಕರೆಸ್ಕೊಳ್ಳೋದಿಲ್ಲ, ಸಂಸ್ಕಾರ ಬೇಕು. ಪುರುಷನ ಬಳಿ ಇರಬೇಕಾದ ಮ್ಯಾಕ್ಸಿಮಮ್ ಸಂಸ್ಕಾರ ಇರಲಿಲ್ಲ ರಾಜೀವ್ ಗೌಡರ ಸಂಭಾಷಣೆಯಲ್ಲಿ. ಆಕೆಗೆ ಧಮಕಿ ಹಾಕಿದ್ದಲ್ಲದೆ ನೀವು ಜಿಲ್ಲೆ ಬಿಟ್ಟು ಓಡಬೇಕು ಅಂತಾನಂತೆ ಆತ. ನಿಮಗೆ ನಾವು ಕೊಡೋ ಕೆಲಸನ ಕಂಡು ನಿಮಗೆ ತಡ್ಕೊಳಕ್ಕಾಗದಲ್ಲೇ ತಾಲೂಕು ಬಿಟ್ಟು ಓಡಬೇಕು ಅಂತ ಬೆದರಿಕೆ ಹಾಕೋದಕ್ಕೆ ಹೂ ಆರ್ ಯು ರಾಜೀವ್ ಗೌಡ? ಸೊ ಈ ಥರದ್ದು ನಾನಾ ಪ್ರಶ್ನೆಗಳೆದ್ದಿದ್ವು. ಆದರೆ ಅಲ್ಲಿನ ಎಸ್ ಪಿ, ಅಲ್ಲಿನ ಪೊಲೀಸರು ಯಾಕೆ ಆತನನ್ನು ಇನ್ನೂ ಕೂಡ ಅರೆಸ್ಟ್ ಮಾಡಲಿಲ್ಲ? ಕಾಂಗ್ರೆಸ್ನವರೇ ಈಗ ಬೀದಿಲಿ ನಿಂತ್ಕೊಂಡು ಹೇಳ್ತಿದ್ದಾರೆ ಆತನನ್ನು ಅರೆಸ್ಟ್ ಮಾಡಿ, ಆತನ ಮಾತುಗಳಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಅಂತ. ಶಿಡ್ಲಘಟ್ಟದ ಪೊಲೀಸರೇ, ಚಿಕ್ಕಬಳ್ಳಾಪುರದ ಎಸ್ ಪಿ ಸಾಹೇಬ್ರೆ, ತಕ್ಷಣವೇ ಎಚ್ಚೆತ್ತುಕೊಳ್ಳದಿದ್ದರೆ ಜನ ತಿರುಗಿ ಬೀಳ್ತಾರೆ, ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೆ. ಹಾಗಾಗಿ ತಕ್ಷಣವೇ ಈ ಪ್ರಕರಣಕ್ಕೊಂದು ಸುಖಾಂತ್ಯ ಸಿಗಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.